ಹಾಗೆಯೇ ಈ ರೀತಿಯಾಗಿ ಹೆದರುಕೊಂಡು ನಮ್ಮ ಲೇಖಕರು ಭಯದಿಂದ ಹಿಂಗೆ ಹಿಂದಕ್ಕೆ ಹೋದಾಗ ಪಕ್ಕದಲ್ಲೇ ಇದ್ದಂತಹ ಸಹ ಪ್ರಯಾಣಿಕರು ಸಹ ಇವರನ್ನು ನೋಡಿ ಪಕ್ಕ ಪಕ್ಕ ಅಂತ ನಗ್ತಾರಂತೆ. ಆಗ ಆ ಸಹ ಪ್ರಯಾಣಿಕರೆಲ್ಲ ನಮ್ಮ ಲೇಖಕರಿಗೆ ಹೇಳ್ತಾರೆ, ಏನ್ರಿ ಸಾಹೇಬ್ರ ಹೆದರ್ದಂಗೆ ಕಾಣಿಸುತ್ತೆ, ಹೆದರ್ಕೋಬೇಡ್ರಿ, ಇನ್ನು ಈ ಥರ ಹೆದರ್ಕೊಳ್ಳುವಂತಹ ಸ್ಟಾಪು ಮುಂದೆ ತುಂಬ ಬರ್ತಾವ, ಆಗ ನಾವು ನಿಮಗೆ ಹೇಳ್ತೀವಿ, ಹೆದರ್ಕೋಬೇಡ್ರಿ ಅಂತ ನಮ್ಮ ಲೇಖಕರಿಗೆ ಸಹ ಪ್ರಯಾಣಿಕರು ಹೇಳ್ತಾರೆ. ಇದರ ಜೊತೆಗೆ ಇನ್ನೇನು ಅವರು ಕತ್ತಿಗೆ ತಲೆ ಕೊಡುವಂತಹ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿ ಎಚ್ಚರವನ್ನು ವಹಿಸಿ ಕೂತಿರ್ತಾರೆ. ಇನ್ನೇನು 15 ನಿಮಿಷದಲ್ಲೇ ಆ ಸ್ಪಾಟ್ ಅಂದರೆ ಆ ವಿದ್ಯುತ್ ತಂತಿ ಇರುವಂತಹ ಜಾಗ ಬಂದೇ ಬಿಡುತ್ತೆ. ಆಗ ಜನರೆಲ್ಲರೂ ಪಟಪಟ ಅಂತ ತಮ್ಮ ತಲೆಯನ್ನು ಬಗ್ಗಿಸಿ ಇದರ ಜೊತೆಗೆ ಲೇಖಕರು ಸಹ ಬೇಗ ಟಾಪ್ನ ಅಂದರೆ ಟಯರ್ನ ಒಳಗೆ ಹೋಗಿ ಆ ಅಪಘಾತದ ಅಂದರೆ ಆ ಅವಸರದ ಆ ಆಘಾತದ ಕ್ಷಣಗಳನ್ನು ಎಣಿಸ್ತಾ ಇರ್ತಾರಂತೆ. ಯಾಕಂದರೆ ಆ ವಿದ್ಯುತ್ ತಂತಿ ಸಾಲುಗಳು ಅಷ್ಟು ಭಯವನ್ನು ಉಂಟು ಮಾಡಿರುತ್ತೆ. ಈ ರೀತಿಯಾದಂತಹ ಅನುಭವ ಲೇಖಕರಿಗೆ ಬಸ್ನಲ್ಲಿ ಟಾಪ್ ಪ್ರಯಾಣ ಮಾಡಬೇಕಾದ್ರೆ ಅನಿಸಿರುತ್ತೆ ಮಕ್ಕಳೇ. ಯಾಕಂದರೆ ಮಕ್ಕಳೇ, ಅದೇ ಜಾಗದಲ್ಲಿ 1 ತಿಂಗಳ ಹಿಂದೆ ಒಬ್ಬ ಹುಡುಗ ವಿದ್ಯುತ್ ತಂತಿಗೆ ತಾಕಿ ಸಾವನ್ನಪ್ಪಿರ್ತಾನಂತೆ. ಆ ಘಟನೆ ನಡೆದ ಮೇಲೆ ಆ ಸಂಬಂಧಪಟ್ಟ ಇಲಾಖೆ ಅಡ್ಡಲಾಗಿ ಒಂದು ಕಲ್ಲು ತಂದು ಎಳ್ದು ಆ ವಿದ್ಯುತ್ ತಂತಿಯನ್ನು ಮೇಲಕ್ಕೆ ಎತ್ತರಿಸಿರ್ತಾರೆ. ಆದ್ರೂ ಅದು ಜೋತು ಬಿದ್ದು ಬಸ್ನಲ್ಲಿ ಪ್ರಯಾಣ ಮಾಡುವ ಟಾಪ್ ಪ್ರಯಾಣಿಕರಿಗೆ ಅದು ಅಡ್ಡಲಾಗಿ 1 ಅಡಿ ಅಂತರದಲ್ಲಿ ಹಾದು ಹೋಗುತ್ತದಂತೆ. ಆಗ ಹೊಸಬ್ರು ಯಾರಿಗಾರು ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಒಳ್ಳೆ ಹೃದಯನೇ ಬಾಯಿಗೆ ಬಂದಂತೆ ಆಗುವಂತಹ ರೀತಿ ಆಗುತ್ತೆ. ನೀವೇ ಒಂದ್ಸರಿ ಆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಾನೇ ಆ ಪ್ಲೇಸಲ್ಲಿ ಇದ್ದೀನಿ, ನಾನೇ ಆ ಜಾಗದಲ್ಲಿದ್ದೀನಿ ಅಂತ. ಆಗ ಎಷ್ಟು ಭಯ ಆಗುತ್ತಲ್ವ ಮಕ್ಕಳೇ. ಈ ರೀತಿಯಾದಂತಹ ಅನುಭವ ನಮ್ಮ ಲೇಖಕರಿಗೂ ಆಗುತ್ತೆ. ನೋಡೋಣ ನಮ್ಮ ಲೇಖಕರು ಇನ್ನು ಮುಂದೆ ಇನ್ನೇನು ಹೇಳ್ತಾರೆ ಅಂತ. ಈ ಥರ ಪ್ರಯಾಣವನ್ನು ಹೆದರಿಸಿದಂತಹ ನಮ್ಮ ಲೇಖಕರಿಗನ್ಸುತ್ತೆ, ಏನಪ್ಪ ಈ ಜನರು ಎಷ್ಟು ಸುಲಭವಾಗಿ ಇದನ್ನು ತಗೊಳ್ತಾರೆ, ಅಂದರೆ ಈ ಮಾರ್ಗವಾಗಿ ಎಷ್ಟೋ ಜನ ಪ್ರಯಾಣ ಮಾಡ್ತಾ ಇರ್ತಾರೆ, ಆದರೆ ಯಾರೂ ಇದ್ರ ಬಗ್ಗೆ ಅಷ್ಟು ತಲೆನೇ ಕೆಡಿಸ್ಕೊಳ್ಳೋದಿಲ್ವಲ್ಲ. ಆದ್ರೂ ಈ ಬಯಲುಸೀಮೆ ಜನ ಸ್ವಲ್ಪ ಕಷ್ಟ ಜೀವಿಗಳು, ಅಂದರೆ ಕಷ್ಟಪಟ್ಟು ಬದುಕುವಂತಹ ಜೀವಿಗಳು, ಇದರ ಜೊತೆಗೆ ಸಾಹಸ ಪ್ರಿಯರು ಹೌದು. ಅದರಿಂದಾಗಿ ಇವರು ಯಾವುದನ್ನು ಅಷ್ಟು ಕಷ್ಟ ಅನ್ನೋ ರೀತಿ ನೋಡೋದಿಲ್ಲ. ಅಂದ್ರೂ ಈ ಸಂಬಂಧಪಟ್ಟ ಇಲಾಖೆಗಳು ಜನರ ಜೀವನ ಜೊತೆ ಆಟವನ್ನು ಆಡದೆ ಸ್ವಲ್ಪ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಈ ಬಸ್ಸು ಯಾವುದೇ ಯೋಚನೆ ಇಲ್ಲದೆ ತನ್ಪಾಡಕ್ಕೆ ತಾನು ಚಲಿಸ್ತಾ ಇರುತ್ತೆ. ಬಸ್ಸು ನಿಂತಾಗಲೆಲ್ಲ ಹಿಂದೆ ಬರ್ತಾ ಇದ್ದ ಧೂಳಿನ ಕಣಗಳೆಲ್ಲವೂ ಲೇಖಕರ ಮೈ ಮೇಲೆ ಕೂತು, ಅಂದರೆ ಲೇಖಕರು ಆ ದಿನ ಬಿಳಿ ಶರ್ಟನ್ನು ಹಾಕಿರ್ತಾರೆ, ಅಂದರೆ ವೈಟ್ ಶರ್ಟನ್ನು ಹಾಕಿರ್ತಾರೆ. ಆ ಬಿಳಿ ಶರ್ಟ್ನ ಮೇಲೆ ಆ ಧೂಳೆಲ್ಲ ಬಂದು ಕೂತ್ಕೊಂಡಾಗ ಆ ಬಿಳಿ ಬಣ್ಣ ಹೋಗಿ ಕೆಂಪು ಬಣ್ಣಕ್ಕೆ ಮಾರ್ಪಾಡಾಗ್ತಾ ಇರುತ್ತೆ. ಹಾಗಾಗಿ ಲೇಖಕರು ಅಯ್ಯೋ ಎಷ್ಟು ಈ ಧೂಳು ದುಮ್ಮದಿಂದ ನನ್ನ ಈ ಬಟ್ಟೆ ಬಣ್ಣವೇ ಚೇಂಜ್, ಅಂದರೆ ಈ ಬಟ್ಟೆ ಬಣ್ಣವೇ ಬೇರೆ ಆಗೋಯ್ತಲ್ಲಪ್ಪ ಅಂತ ಅಂದ್ಕೊಳ್ತಾರೆ. ಹಾಗೆಯೇ ಈ ನಮ್ಮ ಲೇಖಕರು ಬಸ್ನಲ್ಲಿ ಅಂದರೆ ಟಾಪ್ ಪ್ರಯಾಣ ಮಾಡ್ತಿದ್ದಂತಹ ಪ್ರಯಾಣಿಕರಿಗೆ ಸಹ ಪ್ರಯಾಣಿಕರಿಗೆ ಹೇಳ್ತಾರೆ, ಈ ಬೆಂಗಳೂರಲ್ಲಿ ಈ ಥರ ಬಸ್ ಸ್ಟಾಪ್ನ ಮೇಲೆಲ್ಲ ಹತ್ತಂಗಿಲ್ಲಪ್ಪ, ಈ ಥರ ಕೂತ್ಕೊಳ್ಳೋಕೆ ಬಿಡೋದಿಲ್ಲಪ್ಪ ಅಂತ ಹೇಳಿದಾಗ ಆ ಸಹ ಪ್ರಯಾಣಿಕರು ಹೇಳ್ತಾರೆ, ಏನ್ರಿ ಸಾಹೇಬ್ರ, ಈ ಟಾಪ್ ಮೇಲೆ ಅಂದರೆ ಬಸ್ನ ಮೇಲೆ ಹತ್ತಿಲ್ಲ ಅಂದರೆ ಅಲ್ಲೇನು ಬಸ್ ಸಂಚಾರ ಅಂತಾರೆ, ಅದೇನು ಬಸ್ ಪ್ರಯಾಣ ಅಂತಾರೆ ಅಂತ ಈ ಲೇಖಕರನ್ನ ಟೀಕೆ ಮಾಡ್ತಾರೆ. ಇನ್ನೇನು ಬಸ್ಸು 10 ಹಳ್ಳಿಗಳನ್ನು ಬಿಟ್ಟು ಅಳವಂಡಿಗೆ ತಲುಪುತ್ತೆ. ಅಳವಂಡಿಗೆ ತಲುಪಿದಾಗ ಅಲ್ಲಿ ಅನೇಕ ಜನರು ಬಸ್ನಿಂದ ಇಳ್ಕೊತಾರೆ. ಆಗ ನಮ್ಮ ಲೇಖಕರು ಟಾಪಿನ ಪ್ರಯಾಣಕ್ಕೆ ನಮಸ್ಕಾರ ಹಾಕಿ ಪಟಪಟ ಅಂತ ಕೆಳಗಡೆ ಇಳಿದು ಬಸ್ನೊಳಕ್ಕೆ ಬಂದು, ಅಂದರೆ ಬಸ್ಸಿನ ಒಳಗೆ ಬಂದು ಕೂತ್ಕೊಳ್ತಾರೆ. ಅಂದರೆ ಮಕ್ಕಳೇ, ಈ ಬಸ್ನ ಟಾಪ್ ಪ್ರಯಾಣವನ್ನು ಮುಗಿಸಿ ಲೇಖಕರು ಬಂದು ಬಸ್ನೊಳಗೆ ಕೂತ್ಕೊಂಡಾಗ ನಮ್ಮ ಲೇಖಕರಿಗೆ ಅನಿಸುತ್ತೆ, ಒಂದೇ ಸರಿ ಹೊಟ್ಟೆ ತುಂಬ ತಿಂದು ಒಂದೇ ಉಸಿರಿನಲ್ಲಿ ಕಕ್ಕಿದಾಗ ಆಗುತ್ತಲ್ಲ ಆ ಅನುಭವ, ಆ ರೀತಿಯಂತೆ ಬಸ್ಸು ಬಂದು ಒಂದು ಸೈಡ್ನಲ್ಲಿ ಅಂದರೆ ಪಕ್ಕಕ್ಕೆ ನಿಂತು ಜರುಗಿದಾಗ ಆ ಅಳವಂಡಿ ಎಂಬ ಗ್ರಾಮಕ್ಕೆ, ಅಂದರೆ ಆ ಜಾಗದಲ್ಲಿ ತುಂಬ ಜನರು ಖಾಲಿಯಾಗ್ತಾರೆ. ಈ ರೀತಿಯಾದಂತಹ ಅನುಭವ ಆಗತ್ತೆ ಅಂತ ಈ ಒಂದು ಉದಾಹರಣೆಯ ಮೂಲಕ ನಮಗೆ ಲೇಖಕರು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೇನು ಬಸ್ನ ಪಕ್ಕದಲ್ಲೇ ನಿಲ್ಲಿಸಿ ನಮ್ಮ ಬಸ್ ಡ್ರೈವರ್ ಅಂದರೆ ಸಾರಥಿ ಪಕ್ಕದಲ್ಲೇ ಅಂದರೆ ಮುಂದೆ ಇದ್ದ ಒಂದು ಬೀಡಾ ಅಂಗಡಿಗೆ ಹೋಗಿ ಮಾತುಕತೆ ಆಡ್ತಾ ಇರ್ತಾರೆ.
ಹಾಗೆಯೇ ಆ ಬೀಡ ಅಂಗಡಿಯಿಂದ ಆಕಾಶವಾಣಿಯಲ್ಲಿ ಒಂದು ಹಾಡು ಅಂದರೆ ಹಿಂದಿ ಹಾಡು ಕೇಳಿ ಬರುತ್ತೆ. ಹಾಗಾದರೆ ಅದು ಯಾವ ಹಾಡು ನಾವು ಕೇಳಿಸ್ಕೊಳ್ಳೋಣ ಬನ್ನಿ. ಮಿಲೆ ಸುರ್ ಮೇರಾ ತುಮ್ಹಾರ ತೋ ಸುರ್ ಬನೆ ಹಮಾರ ಅಂದರೆ ಈ ರೀತಿಯಾದಂತಹ ಒಂದು ಹಾಡು ಆಕಾಶವಾಣಿಯಲ್ಲಿ ಕೇಳಿ ಬರ್ತಾ ಇರುತ್ತೆ. ಇದರ ಜೊತೆಗೆ ಈಗ ತಾನೇ ಇಳಿದು ಬಂದು ಅಂದರೆ ಆಕಾಶದಿಂದ ಇಳಿದು ಬಂದು ಹೊಸ ರೂಪ ಪಡೆದಿದ್ದ ಮುಖ ಅಂದರೆ ಮುಖದ ತುಂಬ ಧೂಳು, ಕಣ್ಣಿಗೆ ಅಂದರೆ ಕಣ್ಣಿನ ರೆಪ್ಪೆಗಳಲ್ಲಿ ಇದ್ದ ಧೂಳುಗಳನ್ನು ನಾಜೂಕಾಗಿ ಕರವಸ್ತ್ರದಿಂದ ನಮ್ಮ ಲೇಖಕರು ಮುಖವನ್ನು ಹೊರಿಸ್ಕೊಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಹಾಡು ನಮ್ಮ ಲೇಖಕರ ಕಿವಿಗೆ ಬೀಳುತ್ತೆ. ಹಾಗಾದರೆ ಆ ಹಾಡು ಯಾವುದು ನೋಡ ಬನ್ನಿ. ಬಾದಲೋಂ ಕಾ ರೂಪ್ ಲೇಖರ್ ಬರ್ಸೆ ಹಲ್ಕೆ ಹಲ್ಕೆ ಅನ್ನೋ ಹಾಡು ಕೇಳಿಬರುತ್ತೆ. ಹಾಗಾದರೆ ಏನಿದರ ಅರ್ಥ ಇರ್ಬೋದು? ಈ ಮೋಡಗಳ ರೂಪ ಪಡೆದು ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಮಳೆ ಬಂದಿತು ಅನ್ನೋ ಅರ್ಥ. ಈ ರೀತಿಯಾದಂತಹ ಅರ್ಥವನ್ನು ಹೊಂದಿರುವ ಹಾಡು ನಮ್ಮ ಲೇಖಕರ ಕಿವಿಗೆ ಕಾಕತಾಳೀಯ ಅನ್ನುವ ರೀತಿಯಾಗಿ ಬೀಳುತ್ತೆ. ಅಂದರೆ ಅವ್ರು ಮಾಡ್ತಾ ಇರೋ ಕೆಲಸಕ್ಕೂ ಬಂದಿರೋ ಹಾಡಿಗೂ ಒಂದೇನೋ ಒಂದು ತರಹ ನಾವು ಅಜನಾಭಾವ ಅಂದರೆ ಅವಿನಾಭಾವ ಸಂಬಂಧ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ. ಅಂತೂ ಇಂತೂ ಈ ಬಸ್ನ ಪ್ರಯಾಣ ಮಾಡಿ ಸಂಜೆ 6ರ ಹೊತ್ತಿಗೆ ನಮ್ಮ ಲೇಖಕರು ಮುಂಡರಿಗೆ ತಲುಪ್ತಾರೆ. ಆದರೂ ಈ ಅವಸ್ಥೆಯನ್ನು ನೋಡಿ ಬೇರೆಯವರು ನಕ್ಕಿದ್ರೂ ಪರವಾಗಿಲ್ಲ, ಅಂತೂ ಇಂದು ಸುರಕ್ಷಿತವಾಗಿ ನಾನು ಬಸ್ ಪ್ರಯಾಣವನ್ನು ಮುಗಿಸಿದ್ನಲ್ಲ ಅಂತ ಲೇಖಕರು ತಮಗೆ ತಾವೇ ಸಮಾಧಾನವನ್ನು ಮಾಡ್ಕೊಳ್ತಾರೆ. ಅಬ್ಬಾ, ಕಡೆಗೂ ನಮ್ಮ ಲೇಖಕರು ಸಂಜೆ 6ರ ಹೊತ್ತಿಗೆ ಮುಂಡರರಿಗೆ ತಲುಪ್ತಾರೆ. ಆದರೂ ಅವರು ಬೇಜಾರು ಮಾಡ್ಕೊಳ್ತಾರೆ. ಯಾಕಂದರೆ ಕಾರಿನಲ್ಲಿ ಡೈರೆಕ್ಟ್ ರೂಟ್ ಅಂದರೆ ನೇರವಾದ ದಾರಿಯಲ್ಲಿ ಹೋಗಿದ್ದಿದ್ರೆ ಕೇವಲ 1 ಗಂಟೆ ಅಷ್ಟರಲ್ಲಿ ನಾನು ಊರನ್ನು ಸೇರ್ಬೋದಾಗಿತ್ತು. ಆದರೆ ಈ ಕೆಂಪು ಬಸ್ಸಿನ ಹಿಂದೆ ಹೋಗಿ ಈ ನನ್ನ ಇಡೀ ದಿನವನ್ನು ವ್ಯಯಿಸಿದ್ನಲ್ಲ, ಅಂದರೆ ವೇಸ್ಟ್ ಮಾಡ್ಕೊಂಡಲ್ಲ ಅಂತ ಅವರು ತನ್ನ ಮನಸ್ಸಿನಲ್ಲೇ ಬೇಜಾರು ಮಾಡ್ಕೊಳ್ತಾರೆ. ಇದ್ರ ಜೊತೆಗೆ ಅಲ್ಲಿ ಆದಂತಹ ಕಷ್ಟವನ್ನೆಲ್ಲ ಅಂದರೆ ತಗೊಂಡಂತಹ ರಿಸ್ಕ್ನೆಲ್ಲ ನೆನೆಸ್ಕೊಂಡು ಅವರು ತಮ್ಮೊಳಗಡೆನೆ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ. ಮಕ್ಕಳೇ, ಈ ಆಧುನಿಕ ಜನರ ಜೀವನಕ್ಕೆ ಸಕಲ ಸವಲತ್ತುಗಳು ಅಂದರೆ ಎಲ್ಲ ಫೆಸಿಲಿಟಿ, ಅದನ್ನು ಸಕಲ ಸವಲತ್ತುಗಳು ಅಂತ ಕರೀತಾರೆ. ಇವೆಲ್ಲ ಇದ್ರೂ ನಾವು ನಮ್ಮ ಜೀವನದಲ್ಲಿ ನಾವು ಸರ್ಕಸ್ ಮಾಡಿಕೊಂಡು ಬದುಕ್ತಾ ಇರ್ತೀವಿ. ಅದ್ರ ಜೊತೆಗೆ ನಾವು ನಮ್ಮ ಜೀವನವನ್ನು ಕ್ರೀಡಾ ಮನೋಭಾವದಿಂದ ಅಂದರೆ ಎಲ್ಲವನ್ನು ಒಂದು ಕಷ್ಟ ಅನ್ನೋ ರೀತಿ ನೋಡಬಾರ್ದು, ಒಂದು ಕ್ರೀಡಾ ಮನೋಭಾವದಿಂದ ಅದನ್ನು ನೋಡಿ ಅದನ್ನು ಎದುರಿಸ್ಬೇಕು ಅಂತ ನಮ್ಮ ಲೇಖಕರು ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ರಿಸ್ಕ್ ತಗೊಳ್ಳೇಬೇಕಲ್ವಾ. ನಾವೇನೇ ಒಂದು ಕೆಲಸ ಮಾಡಿದ್ರೂ ಯಾವುದು ಸುಲಭದಿಂದ ಆಗೋದಿಲ್ಲ, ರಿಸ್ಕ್ನ ನಾವು ತಗೊಳ್ಳೇಬೇಕು. ಹಾಗಾಗಿ ನಮ್ಮ ಲೇಖಕರು ಹೀಗೊಂದು ಟಾಪ್ ಪ್ರಯಾಣ ಎಂಬ ಗದ್ಯದ ಮೂಲಕ ಒಂದು ಬಸ್ಸಿನಲ್ಲಿ ಸಂಚಾರ ಮಾಡಬೇಕಾದ್ರೆ ಆಗುವಂತಹ ಕಷ್ಟಗಳು ಬಂದಾಗ ಅಥವಾ ಏನೋ ಒಂದು ಆದಾಗ್ಲೂ ಅದನ್ನು ಒಂದು ತಮಾಷೆಯಾಗಿ ತಗೊಂಡು ಒಂದು ಹಾಸ್ಯಾಸ್ಪದವಾಗಿ ತಗೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದೇ ರೀತಿಯಾಗಿ ನಾವು ಸಹ ನಮ್ಮ ಜೀವನದಲ್ಲಿ ಏನೇ ಬಂದರೂ ಬಹಳ ಆನಂದದಿಂದ ಹಾಸ್ಯಾಸ್ಪದವಾಗಿ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ ಮಕ್ಕಳೇ, ಯಾವ ರೀತಿಯಾಗಿ ನಮ್ಮ ಲೇಖಕರು ಹೀಗೊಂದು ಟಾಪ್ ಪ್ರಯಾಣ ಅನ್ನುವ ಒಂದು ಹೆಡ್ಲೈನ್ ಅಂದರೆ ಆ ಒಂದು ಹೆಸರಿನಿಂದ ನಮಗೆ ಒಂದು ಜೀವನದ ಹಾದಿಯನ್ನು ಒಂದು ಬಸ್ಸಿನ ಪ್ರಯಾಣದ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ನಾವು ಅಷ್ಟೇ ನಮ್ಮ ಜೀವನದಲ್ಲಿ ಏನೇ ಆದ್ರೂ ಸುಲಭವಾಗಿ ಒಂದು ಹಾಸ್ಯಮಯವಾಗಿ ಏನೂ ಕಷ್ಟ ಆಗಲ್ಲ, ನಾವು ಎದುರಿಸಿರ್ತೀವಿ ಅನ್ನೋ ಧೈರ್ಯದಿಂದ ತಗೋಬೇಕು. ಈ ಪಾಠ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ಈಗ ನಮ್ಮ ಪ್ರಯಾಣನ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.